ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಭ್ರಷ್ಟ ಸರ್ಕಾರ, ಎಂಥ ಸುಳ್ಳು ಹೇಳೋ ಸರ್ಕಾರ ಅಂದರೆ ಇದು. ಇವತ್ತು ನೋಡಿ ಅವ್ರ ಬಜೆಟ್ಟು 4 ಲಕ್ಷದ ಬಜೆಟ್ ಘೋಷಣೆ ಮಾಡ್ತಾರೆ. 4 ಲಕ್ಷದ 2 ಕೋಟಿ ಅಲ್ಲ, 4 ಲಕ್ಷದ 12 ಕೋಟಿ. ಅದರೊಳಗೆ 56,000 ಈ ಫ್ರೀ, ಎಲ್ಲ ಫ್ರೀ, ಮಹಿಳೆಯರು ಫ್ರೀ, ಅವರು ಫ್ರೀ ಅಂತ 56,000 ಕೋಟಿ ಇಟ್ಟಿದ್ದೀನಿ ಅಂತಾರೆ. ಅದಕ್ಕೆ 56,000 ಕೋಟಿ ಇಟ್ಟದ್ದನ್ನ ಇಡೀ ಬಾಕಿ ಎಲ್ಲದಕ್ಕೂ ಕೆಲಸ ಇಲ್ಲ. ಇವತ್ತು ರಸ್ತೆ ಸರಿ ಆಗ್ತಾ ಇಲ್ಲ, ಯಾವುದೂ ಕಾಮಗಾರಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಇದನ್ನು ನಾವು ಹೇಳ್ತಾ ಇಲ್ಲ, ಅವ್ರ ಪಕ್ಷದವರು ಹೇಳ್ತಿದ್ದಾರೆ, ಅವ್ರ ಪಕ್ಷದ ಶಾಸಕರು ಹೇಳ್ತಿದ್ದಾರೆ, ಅವ್ರ ಪಕ್ಷದ ಮಂತ್ರಿಗಳು ಹೇಳ್ತಾ ಇದ್ದಾರೆ. 15%, 14ರಿಂದ 15% ಬಜೆಟ್ ಗಾತ್ರದ್ದು ದುಡ್ಡು ಕೊಟ್ಕೊಂಡು ಸಿದ್ದರಾಮಯ್ಯ ಅವರು ಏನಂತಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಅವರು ಬಾಕಿದ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ. ಅದೇ ನಮ್ಮ ಕುಮಾರಣ್ಣ 2018ರಲ್ಲಿ ಏನು ಸರ್ಕಾರ ರಚನೆ ಮಾಡಿ 2.25 ಲಕ್ಷದ ಬಜೆಟ್ ಗಾತ್ರ ಮಾಡಿ 36,000 ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ, ಅದು 17% ಇದ್ರದ್ದು ಗಾತ್ರದ್ದು, ಬಜೆಟ್ ಗಾತ್ರದ್ದು. ಆದರೆ ಎಲ್ಲೂ ಅಭಿವೃದ್ಧಿ ಕಡಿಮೆ ಮಾಡಲಿಲ್ಲ, ಎಲ್ಲ ಕಡೆ ಎಲ್ಲೂ ರೇಟ್ ಹೆಚ್ಚು ಮಾಡಲಿಲ್ಲ. ಇವತ್ತು ಯಾವ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂದರೆ, ಒಂದು ಮನೆಗೆ ಹೆಚ್ಚು ಕಡಿಮೆ 4,000 ಟ್ಯಾಕ್ಸ್ ಹೆಚ್ಚು ಮಾಡಿ 2,000 ಕೊಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರು ಮತ್ತೇನು ಮಾಡ್ತಿಲ್ಲ. ಆ 2,000ದಲ್ಲೂ ಅವ್ರು ಸರ್ಕಾರ ನಡ್ಸೋಕ್ಕಾಗ್ತಿಲ್ಲ, ಯಾವ ಅಭಿವೃದ್ಧಿ ಕಾಮಗಾರಿನೂ ಮಾಡೋಕ್ಕಾಗ್ತಿಲ್ಲ. ಯಾಕೆ ಗೊತ್ತೇನು? ಎಲ್ಲ ದುಡ್ಡು ಲೂಟಿ ಹೊಡೆಯಕ್ಕೆ ಹೋಗ್ತಾ ಇದೆ. ಅದು ಎಲ್ಲ ಫಂಡ್, SC ಫಂಡ್ ಇರ್ಬೋದು, ಎಲ್ಲ ಥರದ ಫಂಡಲ್ಲೂ ಲೂಟಿ ಹೊಡೆಯುವಂಥದ್ದು ಏನಾದರೂ ಆಗ್ತಾ ಇದೆ ಅಂದರೆ ಅದು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಆಗ್ತಾ ಇದೆ. ಅದಕ್ಕಾಗಿ ನಾನು ಈ ಮತದಾರರಲ್ಲಿ, ಈ ಕ್ಷೇತ್ರದಲ್ಲಿ, ಈ ಕನ್ನಡ ಜನತೆಯಲ್ಲಿ ಹೇಳೋದು, ಕುಮಾರಣ್ಣ ಮತ್ತೆ ಬರಬೇಕು. ಬಡವ್ರ ಪರವಾಗಿ, ರೈತರ ಪರವಾಗಿ, ಮೀನುಗಾರರ ಪರವಾಗಿ ಏನಾದರೂ ಇದ್ದಾರೆ ಅಂದರೆ ಅದು ಕುಮಾರಣ್ಣ, ದೇವೇಗೌಡರ ಮಗ ಕುಮಾರಣ್ಣ, ಅವ್ರ ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ. ಮುಂದಿನ ದಿನದಲ್ಲಿ ಒಂದು ನಿಖಿಲಣ್ಣ, ನಾನು ಇವತ್ತೇ ನನಗೆ ಸಮಾಧಾನ ಆಗಿದೆ. ನಾನು ಸೋತ ಮೇಲೆ ಜನ ಎಲ್ಲೋ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ. ನಾನು ಅದಕ್ಕೆ ಕುಮಾರಣ್ಣಗೆ ಹೇಳ್ತಿದ್ದೆ, ಬಂದೋಗೋಣ, ಒಂದ್ಸರಿ ಬಂದೋಗು ಅಂತ. ಆದರೆ ಇವತ್ತು ಈ ಮಳೆಯಲ್ಲೂ ಇಷ್ಟೆಲ್ಲ ರೆಡ್ ಅಲರ್ಟ್ ಇದ್ದಾಗೂ ನನಗೆ ಬೆಳಗ್ಗೆ ನಿಖಿಲಣ್ಣ ಹುಬ್ಳಿ ಏರ್ಪೋರ್ಟಿಂದ ಬರ್ಬೇಕಾದ್ರೆ ಹೇಳಿದ್ರು, ರೆಡ್ ಅಲರ್ಟ್ ಇದೆಯಲ್ಲಣ್ಣ, ಯಾಕೆ ರೋಡ್ ಶೋ ಮಾಡ್ತೀಯಾ ಅಂದರು. ಇಲ್ಲ ನನಗೆ ಯುವಕರು ಕೇಳ್ತಿಲ್ಲ, ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ನೀವೆಲ್ಲ ಕೊಟ್ಟಂಥ ಪ್ರೋತ್ಸಾಹ ನೋಡಿದ್ರೆ 23ರಲ್ಲಿ ಏನು ಒಂದು ಸ್ಪಿರಿಟಲ್ಲಿ ನೀವು ಕೆಲಸ ಮಾಡಿದ್ರಿ, ಅದೇ ಒಂದು ಹುಮ್ಮಸ್ಸು ಸ್ಪಿರಿಟ್ ಇಟ್ಟಿದ್ದೀರಿ ಅನ್ನೋದು ನನಗೆ 100% ಗ್ಯಾರಂಟಿ ಆಯಿತು ಇವತ್ತೇ. ನಿಮ್ಗೆ ನಿಖಿಲಣ್ಣಗೆ ಒಂದು ಮಾತು ಹೇಳ್ತೀನಿ, ಕುಮಾರಣ್ಣಗೆ, ನಮ್ಮೆಲ್ಲರ ಮಣ್ಣಿನ ಮಗ ದೇವೇಗೌಡರಿಗೆ ನೀವು ಹೇಳೋಕ್ಕಡ್ಡಿಲ್ಲ. ನನ್ನ ನಿಖಿಲಣ್ಣ, ಮುಂದಿನ ಚುನಾವಣೆ 28ರಲ್ಲಿ JDS ಪಕ್ಷದ ಗೆಲುವು ನಿಶ್ಚಿತ ಅನ್ನೋದು, ಅದ್ರ ಬಗ್ಗೆ ಸಂದೇಹನೇ ಇಲ್ಲ. ನಾವು ಇಲ್ಲಿಂದ ಒಂದು ಕೊಡುಗೆ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಬಂದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ನಿಮಗೂ ಕಷ್ಟ ಆಗಿದೆ, ಮಾಧ್ಯಮದವ್ರಿಗೂ ಅಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ಆಗಿದೆ. ನನ್ನ ಯುವ ಮಿತ್ರರು ಹೊರಗಿದ್ದಾರೆ, ದಯಮಾಡಿ ಸಹಕರಿಸಬೇಕು. ನಿಮ್ಮ ಪ್ರೀತಿ ವಿಶ್ವಾಸದಿಂದನೇ ನಾನು ಈ ಮಟ್ಟಕ್ಕೆ ಬೆಳೆದಂಥವನು. ಈ ಪಕ್ಷಕ್ಕೆ ನನ್ನ ಮೇಲೆ ಸದಾ ಇದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಈ ಮಳೆಯಲ್ಲೂ ಈ ಮನೆ ಮಗನ್ನ ಉಳಿಸ್ಕೊಳ್ಳುವಂಥದ್ದು ಒಂದು ಪ್ರಯತ್ನ ತಾವುಗಳು ಮಾಡಿದ್ದೀರಲ್ಲ, ನಿಮ್ಮ ಒಂದು ಸೇವೆಗೆ ಸದಾ ಸಿದ್ಧ. ನಾನು ಸೋತರು ಮನೇಲಿ ಕೊಳ್ಳಿಲ್ಲ, ಯಾವಾಗೂ ನಿಮ್ಮ ಪರವಾಗಿ ನಿಮ್ಮ ಜೊತೆಗೆ ಎಲ್ಲ ಕಡೆ ಓಡಾಡ್ತಾ ಇದ್ದೆ. ನಾನು ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇಟ್ಕೊಂಡು ನಾನು ಸೇವೆ ಮಾಡೋ ಒಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ. ಆ ಸೇವೆಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.